ಅಲ್ಲೇ ನಮ್ಮ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್, ಘನಘೋರ ಕೃತ್ಯ ಆಗಿ ಹೋಗಿದೆ. ಇದೀಗ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಪ್ರತಿಭಟನೆ ಆಗ್ತಾ ಇದೆ. ಉಗ್ರ ರೂಪದ ಶಿಕ್ಷೆ ಆಗಲೇಬೇಕು ಆರೋಪಿಗೆ ಅಂತ ಹೇಳಿ ಏನೆಲ್ಲ ಡೀಟೇಲ್ಸ್ ಇದೆ, ಹಾಗೆ ಪ್ರತಿಭಟನಾಕಾರರ ಆಗ್ರಹದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾ ಹೋಗೋದಾದ್ರೆ. ಎಸ್ ಸುಸ್ಮಿತಾ, ಖಂಡಿತವಾಗಿ ಏನಂದರೆ ಪುಟ್ಟ ಕಂದಮ್ಮನ ಮೇಲೆ ನಡೆದಿರ್ತಕ್ಕಂಥ ಹೇಯ ಕೃತ್ಯವನ್ನು ಖಂಡಿಸಿ ಹುಬ್ಬಳ್ಳಿಯ ಅಶೋಕ್ ನಗರ್ ಪೊಲೀಸ್ ಠಾಣೆ ಎದುರು ನಡೀತಾ ಇರುವಂಥ ಪ್ರತಿಭಟನೆ ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಸದ್ಯ ನಾನೀಗ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಏನು ಪ್ರತಿಭಟನೆ ನಡೀತಾ ಇದೆ, ಈ ಒಂದು ಪ್ರತಿಭಟನೆಯ ಸ್ಥಳದಲ್ಲಿ ಇದನ್ನು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು. ಒಂದು ಕಡೆ ಏನು ಅಂದರೆ ಸಾಕಷ್ಟು ಜನ ಸಾರ್ವಜನಿಕರು ಈ ಕೃತ್ಯವನ್ನು ಖಂಡಿಸಿ ಸಾಕಷ್ಟು ಅಸಮಾಧಾನ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇದ್ರ ಜೊತೆಗೆ ಏನು ಅಂದರೆ ಪಕ್ಷಾತೀತವಾಗಿ ಇಲ್ಲಿ ಹೋರಾಟದಲ್ಲಿ ರಾಜಕೀಯ ಮುಖಂಡರು ಅಂದರೆ ಬಿಜೆಪಿಯ ಮುಖಂಡರಿರ್ಬೋದು, ಕಾಂಗ್ರೆಸ್ನ ಮುಖಂಡರಿರ್ಬೋದು, ಅದೇ ರೀತಿ ವಿವಿಧ ದಲಿತ ಪರ ಸಂಘಟನೆಯ ಕಾರ್ಯಕರ್ತರಿರ್ಬೋದು, ಹೀಗೆ ಪಕ್ಷಾತೀತವಾಗಿ ಇಲ್ಲಿ ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರ ಒಂದು ಕೂಗು ಏನಂದ್ರೆ, ಒಂದು ಆಗ್ರಹ ಏನಂದ್ರೆ ಆ ಆರೋಪಿಗೆ ತಕ್ಕದಾದಂಥ ಒಂದು ಶಿಕ್ಷೆ ಆಗಲೇಬೇಕು ಅಂತಕ್ಕಂಥ ಒಂದು ಪಟ್ಟನ್ನ ಹಿಡಿದು ಇಲ್ಲಿ ಪ್ರತಿಭಟನೆಗೆ ಇಳಿದಿರ್ತಕ್ಕಂಥದ್ದು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರಿದ್ದಾರೆ, ರಾಜಕೀಯ ಮುಖಂಡರುಗಳಿದ್ದಾರೆ, ಪಾಲಿಕೆಯ ಸದಸ್ಯರಿದ್ದಾರೆ. ಅದ್ರ ಜೊತೆಗೆ ನೇಹಾ ಹಿರೇಮಠ ಅವರ ತಂದೆ ನಿರಂಜನ್ ಹಿರೇಮಠ ಸಾಥ್ ಕೊಡ್ತಾ ಇದ್ದಾರೆ. ಜೊತೆಗೆ ಒಂದೇ ಒಂದು ಕೂಗು ಕೇಳಿ ಬರ್ತಾ ಇದೆ. ಏನಂದ್ರೆ ಪ್ರಮುಖವಾಗಿ ಈ ಕೃತ್ಯವನ್ನು ಎಸಗಿರ್ತಕ್ಕಂಥ ಆರೋಪಿಗೆ ತಕ್ಕದಂತ ಶಿಕ್ಷೆ ಆಗಬೇಕು ಅಂತಕ್ಕಂಥ ಒಂದು ಆಗ್ರಹ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಸಾಕಷ್ಟು ಬೆಳಗ್ಗೆ 10:30 ಅದೊಂದು ಯಾವುದೋ ಬಿಹಾರಿ ಹುಡುಗಂಗಂತ ನಮ್ಮ ಹುಬ್ಳಿ ನಾವು ಕನ್ನಡಿಗರಿ ಇದೆಲ್ಲ ಸೆಲೆಬ್ರೇಟ್ ಮಾಡ್ತೀವಿಲ್ಲ ಹಿಂದೂ ಎಲ್ಲ. ಈ ತರ ಹುಡುಗರಿಗೆ ಒಂದೇನಾದ್ರೂ ಶಿಕ್ಷೆ ಕೊಡ್ಬೇಕು ನಾವು. ಏನು ಅವನಿಗೆ ಏನು ಜೈಲಿಗೆ ಹಾಕಿ 4 ವರ್ಷ ಮತ್ತೆ ಹೊರಗಿಲ್ಲ. ಓಕೆ, ಅವ್ರಿಗೆ ನಾವು ಅವ್ರಿಗೆ ಕೊಂದು ಹಾಕ್ಬೇಕಷ್ಟೇ. ನಮ್ಮ ಮಗಳಿಗೆ ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಮಹಿಳೆಯರಿಗೆ, ಯುವತಿಯರಿಗೆ, ಆದ್ರೂ ಪುಟ್ಟ ಬಾಲಕಿಯರಿಗೂ ರಕ್ಷಣೆ ಇಲ್ಲಂತ ಪರಿಸ್ಥಿತಿ ಇದೆ. ಇವರಿಗೆ ಸೆಕ್ಯೂರಿಟಿ ಇಲ್ಲ. ಈ ಕೇಳ್ರಿ, ಪೊಲೀಸ್ಗಳಲ್ಲಿ ಅವರಿಗೆಲ್ಲ ಸೆಕ್ಯೂರಿಟಿ ಕೊಡಲ್ಲ, ಕ್ರಿಮಿನಲ್ ಸೆಕ್ಯೂರಿಟಿ ಕೊಡ್ತಾರೆ ಅಲ್ಲಿ. ನಮ್ಗೆ ಕೊಡ್ರಿ, ನಾವು ಎಕ್ಸಾಂಪಲ್ ಸೆಟ್ ಮಾಡ್ಕೊಡ್ತೀವಿ ಅವ್ರಿಗೆ ಅಷ್ಟೇ. ಇದು ಕೇಸ್ ಸೀನ್ ಆಗಿದ್ದ ಬೆಳಗ್ಗೆ 10:30 ಅದೊಂದು ಯಾವುದೋ ಬಿಹಾರಿ ಹುಡುಗಂಗಂತ ನಮ್ಮ ಹುಬ್ಳಿ ನಾವು ಕನ್ನಡಿಗರಿ ಇದೆಲ್ಲ ಸೆಲೆಬ್ರೇಟ್ ಮಾಡ್ತೀವಿಲ್ಲ ಹಿಂದೂ ಎಲ್ಲ. ಈ ತರ ಹುಡುಗರಿಗೆ ಒಂದೇನಾದ್ರೂ ಶಿಕ್ಷೆ ಕೊಡ್ಬೇಕು ನಾವು. ಏನು ಅವನಿಗೆ ಏನು ಜೈಲಿಗೆ ಹಾಕಿ 4 ವರ್ಷ ಮತ್ತೆ ಹೊರಗಿಲ್ಲ. ಓಕೆ, ಅವ್ರಿಗೆ ನಾವು ಅವ್ರಿಗೆ ಕೊಂದು ಹಾಕ್ಬೇಕಷ್ಟೇ. ನಮ್ಮ ಮಗಳಿಗೆ ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಮಹಿಳೆಯರಿಗೆ, ಯುವತಿಯರಿಗೆ, ಆದ್ರೂ ಪುಟ್ಟ ಬಾಲಕಿಯರಿಗೂ ರಕ್ಷಣೆ ಇಲ್ಲಂತ ಪರಿಸ್ಥಿತಿ ಇದೆ. ಇವರಿಗೆ ಸೆಕ್ಯೂರಿಟಿ ಇಲ್ಲ. ಈ ಕೇಳ್ರಿ, ಪೊಲೀಸ್ಗಳಲ್ಲಿ ಅವರಿಗೆಲ್ಲ ಸೆಕ್ಯೂರಿಟಿ ಕೊಡಲ್ಲ, ಕ್ರಿಮಿನಲ್ ಸೆಕ್ಯೂರಿಟಿ ಕೊಡ್ತಾರೆ ಅಲ್ಲಿ. ನಮ್ಗೆ ಕೊಡ್ರಿ, ನಾವು ಎಕ್ಸಾಂಪಲ್ ಸೆಟ್ ಮಾಡ್ಕೊಡ್ತೀವಿ ಅವ್ರಿಗೆ ಅಷ್ಟೇ. ಇದು ಕೇಸ್ ಸೀನ್ ಆಗಿದ್ದ ಬೆಳಗ್ಗೆ 10:30 ಅದೊಂದು ಯಾವುದೋ ಬಿಹಾರಿ ಹುಡುಗಂಗಂತ ನಮ್ಮ ಹುಬ್ಳಿ ನಾವು ಕನ್ನಡಿಗರಿ ಇದೆಲ್ಲ ಸೆಲೆಬ್ರೇಟ್ ಮಾಡ್ತೀವಿಲ್ಲ ಹಿಂದೂ ಎಲ್ಲ. ಈ ತರ ಹುಡುಗರಿಗೆ ಒಂದೇನಾದ್ರೂ ಶಿಕ್ಷೆ ಕೊಡ್ಬೇಕು ನಾವು. ಏನು ಅವನಿಗೆ ಏನು ಜೈಲಿಗೆ ಹಾಕಿ 4 ವರ್ಷ ಮತ್ತೆ ಹೊರಗಿಲ್ಲ. ಓಕೆ, ಅವ್ರಿಗೆ ನಾವು ಅವ್ರಿಗೆ ಕೊಂದು ಹಾಕ್ಬೇಕಷ್ಟೇ. ನಮ್ಮ ಮಗಳಿಗೆ ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಮಹಿಳೆಯರಿಗೆ, ಯುವತಿಯರಿಗೆ, ಆದ್ರೂ ಪುಟ್ಟ ಬಾಲಕಿಯರಿಗೂ ರಕ್ಷಣೆ ಇಲ್ಲಂತ ಪರಿಸ್ಥಿತಿ ಇದೆ. ಇವರಿಗೆ ಸೆಕ್ಯೂರಿಟಿ ಇಲ್ಲ. ಈ ಕೇಳ್ರಿ
ಇವತ್ತಿನ ದಿವಸ ಏನೋ ಒಂದು ಅಮಾಯಕ ಕೃತ್ಯ ಆಗಿದೆಯಲ್ಲ, ಇದು ನಮಗೆಲ್ಲರಿಗೂ ತಲೆ ತಗ್ಗಿಸುವಂಥ ಕಾರ್ಯ ಆಗಿದೆ. ನಿಜವಾಗಿಯೂ ನಾನು ಆ ಮಗುವನ್ನು ನೋಡಿ ಬಂದೆ ತಕ್ಷಣ ನನಗೆ ತಲೆ ಚಕ್ರ ಬಂತು. ಆ ಮಗುವಿನ ಸ್ಥಿತಿ ನೋಡಿ ಇವತ್ತು ಆ ಮಗುಗೆ ಏನು ಗೊತ್ತಿದೆ ರೀ, ಇವತ್ತು ಅವ್ರ ತಂದೆ ಎದೆ ಹಿಡ್ಕೊಂಡು ಹಾರ್ಟ್ ಅಟ್ಯಾಕ್ ಆಗೋವಂಥ ಪರಿಸ್ಥಿತಿ ಇದೆ. ಇವತ್ತು ಆ ವ್ಯಕ್ತಿನ ಇಲ್ಲಿ ಹಿಡ್ಕೊಂಡು ಬಂದಾರಲ್ಲ, ಜನತಾ ಶಿಕ್ಷೆ ಆಗಲಿ. ಬೇರೆ ದೇಶದೊಳಗೆ ಕೈ ಕಟ್ ಮಾಡ್ತಾರೆ, ಕಾಲು ಕಟ್ ಮಾಡ್ತಾರೆ. ನಮ್ಮ ಕಾನೂನಿನ ಬಗ್ಗೆ ನಮಗೆ ನಂಬಿಕೆ ಇಲ್ಲ. ಇವತ್ತು ಈ ಜನತಾ ಶಿಕ್ಷೆ ಒಳಗೆ ಕೊಡ್ರಿ, ನಾವು ಅವ್ಗೆ ಏನು ಮಾಡೋದು ಮಾಡ್ತೇವೆ. ನಮ್ಮ ಮೇಲೆ ಬೇಕಾದರೆ ಕೇಸ್ ಹಾಕ್ರಿ, ಆದರೆ ಜನತಾ ಶಿಕ್ಷೆ ಆಗ್ಬೇಕು ಅನ್ನೋದ್ರ ಸಲುವಾಗಿ ನಾವಿದೆ. ಜನತಾ ಶಿಕ್ಷೆ ಆಗಬೇಕು. ಇದನ್ನೆಲ್ಲ ನಮಗೆ ಇವತ್ತಿನವರೆಗೂ ಕಮಿಷನರ್ ಇನ್ನೂವರೆಗೂ ಬಂದಿಲ್ಲ. ಇವತ್ತು ಅಲ್ಲಿ ಏನಾಗ್ತಾಯಿದೆ ಅಂತ ಘಟನೆ ಅನೇಕರು ಇವತ್ತು ತಲೆ ಚಕ್ರ ಬಂದುಬಿದ್ದಾರೆ. ಅವ್ರು ಹಡದ ತಂದೆ ತಾಯಿ ಪರಿಸ್ಥಿತಿ ಏನೈತಿ. ಇಂಥ ಒಂದು ಎಕ್ಸ್ಟೆನ್ಷನ್ ಏರಿಯಾದಾಗೆ ಸದ್ಯಕ್ಕೆ ಎಲ್ಲೆಲ್ಲಿಂದ ಜನ ಬರ್ತಾರ, ಅವ್ರ ಬಗ್ಗೆ ಪೂರ್ವ ಮಾಹಿತಿ ತೆಗಿ ಕಲೆ ಹಾಕಬೇಕು. ಆ ಮಾಲಕರಿಗೆ ಕರೆದು ಬಿಗಿ ಮಾಡಬೇಕು. ಸ್ಥಳೀಯರನ್ನೆಲ್ಲ ಕೂಡ್ಕೊಂಡು ಅವ್ರಿಗೆ ಬಾಂಡಿಂಗ್ ಎಲ್ಲ ಮಾಡಿಕೊಂಡು ನೀವು ಯಾವ ಆಧಾರದ ಮೇಲೆ ಇದ್ದೀರಿ, ಏನು ಕೆಲಸ ಮಾಡ್ತೀರಿ, ಇದ್ರ ಬಗ್ಗೆ ಪೂರ್ವ ಮಾಹಿತಿ ತೊಗೋಬೇಕು. ಎಲ್ಲೋ ಬಂದರು, ಎಲ್ಲೇ ಇದ್ದರು. ಇಂಥ ಒಂದು 5 ವರ್ಷದ ಹುಡುಗಿ ಇವತ್ತು ನನ್ನ ಮನೆ, ನನ್ನ ಮಗಳಾಗಲಿ, ನನ್ನ ಮೊಮ್ಮಕ್ಕಳಾಗಲಿ ಈ ರೀತಿ ಆತಂದ್ರೆ ನಮ್ಗೆ ತಂದೆ ತಾಯಿಯ ಪರಿಸ್ಥಿತಿ ಏನು? ಆ ತಂದೆ ಇವತ್ತು ಹಾರ್ಟ್ ಅಟ್ಯಾಕ್ ಆಗೋ ಪರಿಸ್ಥಿತಿ ಇದೆ, ಎದೆ ಹಿಡ್ಕೊಂಡು ಕೂತ್ಕೊಂಡಿದ್ದಾನೆ. ಇದು ಎಲ್ಲರಿಗೂ ಖಂಡಿಸುವಂಥ ಕೆಲಸ. ಇವತ್ತು ನಾವು ನ್ಯಾಯ ಸಿಗುವವರಿಗೆ ನಾವು ಹೇಳಲ್ಲ, ಅವ ಆ ಪಾತಕಿ ಏನದನ್ನಲ್ಲ ಅವ್ನು ಹೊರಗೆ ಕಳಿಸ್ರಿ, ನಾವು ಜನತಾ ಶಿಕ್ಷೆ ಕೊಡಲಿಕ್ಕೆ ನಾವೆಲ್ಲರೂ ತಯಾರಿದ್ದೇವಂತ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತಿನ ದಿವಸ ಏನೋ ಒಂದು ಅಮಾಯಕ ಕೃತ್ಯ ಆಗಿದೆಯಲ್ಲ, ಇದು ನಮಗೆಲ್ಲರಿಗೂ ತಲೆ ತಗ್ಗಿಸುವಂಥ ಕಾರ್ಯ ಆಗಿದೆ. ನಿಜವಾಗಿಯೂ ನಾನು ಆ ಮಗುವನ್ನು ನೋಡಿ ಬಂದೆ ತಕ್ಷಣ ನನಗೆ ತಲೆ ಚಕ್ರ ಬಂತು. ಆ ಮಗುವಿನ ಸ್ಥಿತಿ ನೋಡಿ ಇವತ್ತು ಆ ಮಗುಗೆ ಏನು ಗೊತ್ತಿದೆ ರೀ, ಇವತ್ತು ಅವ್ರ ತಂದೆ ಎದೆ ಹಿಡ್ಕೊಂಡು ಹಾರ್ಟ್ ಅಟ್ಯಾಕ್ ಆಗೋವಂಥ ಪರಿಸ್ಥಿತಿ ಇದೆ. ಇವತ್ತು ಆ ವ್ಯಕ್ತಿನ ಇಲ್ಲಿ ಹಿಡ್ಕೊಂಡು ಬಂದಾರಲ್ಲ, ಜನತಾ ಶಿಕ್ಷೆ ಆಗಲಿ. ಬೇರೆ ದೇಶದೊಳಗೆ ಕೈ ಕಟ್ ಮಾಡ್ತಾರೆ, ಕಾಲು ಕಟ್ ಮಾಡ್ತಾರೆ. ನಮ್ಮ ಕಾನೂನಿನ ಬಗ್ಗೆ ನಮಗೆ ನಂಬಿಕೆ ಇಲ್ಲ. ಇವತ್ತು ಈ ಜನತಾ ಶಿಕ್ಷೆ ಒಳಗೆ ಕೊಡ್ರಿ, ನಾವು ಅವ್ಗೆ ಏನು ಮಾಡೋದು ಮಾಡ್ತೇವೆ. ನಮ್ಮ ಮೇಲೆ ಬೇಕಾದರೆ ಕೇಸ್ ಹಾಕ್ರಿ, ಆದರೆ ಜನತಾ ಶಿಕ್ಷೆ ಆಗ್ಬೇಕು ಅನ್ನೋದ್ರ ಸಲುವಾಗಿ ನಾವಿದೆ. ಹುಬ್ಬಳ್ಳಿ ನಗರದಲ್ಲಿ ಇವತ್ತು ಅಮಾನವೀಯವಾದಂಥ ಒಂದು ಕೃತ್ಯ ನಡೆದಿರತಕ್ಕಂಥದ್ದು. ಯಾಕಂದರೆ 5 ವರ್ಷದ ಮಗುವಿನ ಅಪಹರಣ ಮಾಡಿ ಆ ಮಗುವಿನ ಕತ್ತು ಹಿಚಿಗೆ ಏನು ಕೊಲೆ ಮಾಡಿರ್ತಕ್ಕಂಥದ್ದು ಅಶೋಕ್ ನಗರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಕೃತ್ಯ ನಡೆದಿರ್ತಕ್ಕಂಥದ್ದು. ನಾನು ದೃಶ್ಯದಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಪೊಲೀಸ್ ಠಾಣೆ ಎದುರು ಬಹುತೇಕ ನಾಗರಿಕರು, ಅಂದರೆ ಅಶೋಕ್ ನಗರ ವ್ಯಾಪ್ತಿಯಲ್ಲಿ ಏನು ಈ ಒಂದು ಘಟನೆ ನಡೆದಿದೆ, ಈ ಕೃತ್ಯವನ್ನು ಖಂಡಿಸಿ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ನಿಜಕ್ಕೂ ಅಮಾನವೀಯವಾದಂಥ ಘಟನೆ ಅಂತಲೇ ಹೇಳ್ಬೋದು. ನಾನು ಇಲ್ಲಿ ಸ್ಥಳೀಯರನ್ನ ಮಾತಾಡಿಸ್ತಾ ಹೋಗ್ತೀನಿ. ನಿಜಕ್ಕೂ ಸರ್, ಯಾವಾಗಾಗಿತ್ತು, ಏನಿದು? ಇವತ್ತು ಬೆಳಿಗ್ಗೆ ಸರ ನಾವು ಒಂದು ಹಂಗೆ ಫಂಕ್ಷನ್ಗಂತ ಹೊಂಟಿದ್ವಿ. ಈ ಟೈಪ್ ಆದ್ಗುಟ್ಲೆ ನಮ್ಮ ರಿಕ್ಷಾ ಡ್ರೈವರ್ಗಳೆಲ್ಲ ಹುಡುಕಿದಾಗ ಅದು ಸಿಕ್ಕಿಂದ KMC ಕರ್ಕೊಂಬಂದು ಅಪರಾಧಿ ಎಲ್ಲಿ ಕರ್ಕೊಂಬಂದು ಎಲ್ಲಿಟ್ಟಾರೋ ನಮಗದು ಗೊತ್ತಿಲ್ಲ. ಆಮೇಲೆ ಈ ಬಂಗಾಲಿ ಬಿಹಾರಿ ಅನ್ನೋದು ಬರ್ತಾರಲ್ಲ, ಅವ್ರನ್ನ ಕರ್ಕೊಂಬಂದು ಕೆಲಸ ಮಾಡಿಸ್ಕೊತಾರಲ್ಲ, ಇವರು ಎಲ್ಲಿಂದ ಬಂದರು, ಹೆಂಗೆ ಬಂದರು, ಏನು ಬಂದರು, ಅವ್ರು ಏನು ಮಾಡ್ತಾರ? ಫುಲ್ ಗಾಂಜಾ ಇದ್ರೊಳಗದನ್ರಿ, ಗುಂಗನ್ಯಾಗ ಫುಲ್ ಇದ್ರೊಳಗದನವ. ಎಲ್ಲ ನಮ್ಮ ಆಟೋ ಚಾಲಕರು ನೋಡೇ ಇರಲ್ಲ ಹುಡುಗರು. ಅವ ಫುಲ್ ಡ್ರಗ್ಸ್ ಏನೋ ತೊಗೊಂಡನವ, ಗಾಂಜಾ ತೊಗೊಂಡನ, ಏನು ತೊಗೊಂಡನ ಮನೆ ಸುತ್ತಮುತ್ತಲ ಸರ್. ಎಲ್ಲಿ ನಮಗೆ ಗೊತ್ತಿಲ್ಲವ. ಇಲ್ಲಿ ನಮ್ಮ ಏರಿಯಾಗೆ ಹೊಸಬನವ. ಏರಿಯಾದಿಂದ ನಮ್ಮ ಏರಿಯಾ ಹುಡುಗದ, ಆ ಏರಿಯಾದ ಹುಡುಗಿನ ಏರಿಯಾಗೆ ಹೊಸಬವ. ಆಟ ಆಡತ್ತಿದ್ದ ಹುಡುಗಿನಿಗೆ 2-3 ಸಲ ನೋಡಿ ಗೇಟ್ ಮುಂದೆ ನೆಗುಕೊಂಡು ಹುಡುಗನ ಒಳಗಡೆ ಕಾಂಪೌಂಡ್ ಒಳಗಡೆ ಇದ್ದಂಥ ಮಗುನ ಹೇಳ್ಕೊಂಡು ಗೇಟ್ ಒಳಗೆ ನಿಂತೈತೆ ಹುಡುಗಿ ಆಟ ಆಡತೈತಿ. ಅವ್ರ ಒಳಗೆ ಬಾಂಡೆ ತಿಕ್ಕಾಕತ್ತಾಳ. ಕೆಲಸದ ಮನೆಗೆ ಹೋಗಿ ಹೇಳಕ್ಕೆ, ಕೆಲಸದ ಮನೆಯಾಗ ಇದ್ದು ಹುಡುಗಿನ ನೆಗ್ಕೊಂಡು ಹೋಗಿ ಹುಡುಗಿನ ಇದನ್ನ ಅತ್ಯಾಚಾರ ಮಾಡ್ಯಾನವ. ಇವ್ರು ಬಂದು ಗಾಂಜಾ ಕುಡಿಯೋದು, ತಿನ್ನೋದು, ಇಂಥವು ಮಾಡಿನೇ ಇಲ್ಲಿ ಈ ರೀತಿ ಆಗತ್ತಾವು. ಬಡವ್ರ ಮಗಳ್ರಿ ಅದು, ದೊಡ್ಡ ಸಾವುಕಾರ ಮಗಳು, ಬಡವ್ರ ಮಗಳದ. ಯಾರ ಮಗಳದ ಅಷ್ಟೇ ಬಿಡ್ರಿ, ಬಡವ್ರ ಮಗಳು, ಸಣ್ಣ ಹುಡುಗಿ ಇರ್ತದೆ. ಆ ಹುಡುಗಿ ಇವತ್ತು ಬೆಳಗ್ಗೆ ಸರ್, ಬೆಳಗ್ಗೆ ಹಗಲಿ ಇವತ್ತಿನಲ್ಲಿ ಬದುಕು ಬಹಳ ಕಷ್ಟ ಆಗಿದೆ. ಇಂಥವರಿಗೆ ತಕ್ಷಣ ಕಠಿಣ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸೀನ್ ಆಗಿದ್ದ ಬೆಳಗ್ಗೆ 10:30. ಅದೊಂದು ಯಾವುದೋ ಬಿಹಾರಿ ಹುಡುಗಂಗಂತ ನಮ್ಮ ಹುಬ್ಳಿ, ನಾವು ಕನ್ನಡಿಗಾರಿ. ಇದೆಲ್ಲ ಸೆಲೆಬ್ರೇಟ್ ಮಾಡ್ತೀವಿಲ್ಲ ಹಿಂದೂ ಎಲ್ಲ. ಈ ತರ ಹುಡುಗರಿಗೆ ಒಂದೇನಾದ್ರೂ ಶಿಕ್ಷೆ ಕೊಡ್ಬೇಕು ನಾವು. ಅವನಿಗೇನು ಜೈಲಿಗೆ ಹಾಕಿ 4 ವರ್ಷ ಮತ್ತೆ ಹೊರಗಿಲ್ಲ. ಓಕೆ, ಅವ್ರಿಗೆ ನಾವು ಅವ್ರಿಗೆ ಕೊಂದು ಹಾಕ್ಬೇಕಷ್ಟೇ. ನಮ್ಮ ಮಗಳಿಗೆ
ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಮಹಿಳೆಯರಿಗೆ, ಯುವತಿಯರಿಗೆ, ಆದರೂ ಪುಟ್ಟ ಬಾಲಕಿಯರಿಗೂ ರಕ್ಷಣೆ ಇಲ್ಲಂತ ಪರಿಸ್ಥಿತಿ ಇದೆ. ಇವರಿಗೆ ಸೆಕ್ಯೂರಿಟಿ ಇಲ್ಲ. ಈಗ ಕೇಳ್ರಿ ಆ ಪೊಲೀಸ್ಗಳಲ್ಲಿ ಅವರಿಗೆಲ್ಲ ಸೆಕ್ಯೂರಿಟಿ ಕೊಡಲ್ಲ, ಕ್ರಿಮಿನಲ್ ಸೆಕ್ಯೂರಿಟಿ ಕೊಡ್ಕೊಂಡು ಕೂತಾರೆ ಅಲ್ಲಿ. ನಮ್ಗೆ ಕೊಡ್ರಿ, ನಾವು ಎಕ್ಸಾಂಪಲ್ ಸೆಟ್ ಮಾಡ್ಕೊಡ್ತೀವಿ ಅವ್ರಿಗೆ ಅಷ್ಟೇ. ಇದು ಕೇಸ್ ಸೀನ್ ಆಗಿದ್ದ ಬೆಳಗ್ಗೆ 10:30. ಅದೊಂದು ಯಾವುದೋ ಬಿಹಾರಿ ಹುಡುಗಂಗಂತ ನಮ್ಮ ಹುಬ್ಳಿ ನಾವು